ಟೀಸರ್ ಬಿಟ್ಟಾಗ, ಟೈಟಲ್ ಟ್ರ್ಯಾಕ್ ಬಿಟ್ಟಾಗ ಒಂದಲ್ಲೊಂದು ಪ್ರಶಂಸೆ ಬರ್ತಾ ಇದೆ. ಇದು ರಿಲೀಸ್ ಹತ್ರ ಹೋಗೋದಕ್ಕೆ ಮತ್ತಷ್ಟು ಶಕ್ತಿನ ತಮಗ್ ತುಂಬ್ತಾ ಇದೆ. ಸೊ ಟ್ರೇಲರ್ ರೆಡಿ ಆಗಿದೆ, ಸಾಕಷ್ಟು ಜನ ಸಿನಿಮಾ ನೋಡಿದ್ದಾರೆ. ತಮ್ಮ ಕುಟುಂಬ ವರ್ಗದವರು ಎಷ್ಟು ಖುಷಿ ಇದೆ, ಎಷ್ಟು ಭಯ ಇದೆ ಜೂನ್ 19 ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲಿಗೆ ತುಂಬಾ ಕಾಯಿಸಿದಕ್ಕೆ ಕ್ಷಮೆ ಇರಲಿ. ನಮ್ಮಣ್ಣ ಆಲ್ರೆಡಿ ಸಾರಿ ಕೇಳಿದ, ನಾನು ಮನಸ್ಫೂರ್ತಿಯಾಗಿ ಸಾರಿ ಕೇಳ್ತಾ ಇದ್ದೀನಿ. ದೊಡ್ಡ ಮನ್ಸ ಸ್ಟಾರ್ಟ್ ಪಾಯಿಂಟ್ ಎಲ್ಲಿ ಅಂತ ನೆನ್ಸ್ಕೊಂಡ್ರೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು ಒಂದು ನಿಜವಾಗ್ಲೂ ಪರ್ಸ್ನಲಿ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನೆ ಕಟ್ ನೋಡು, ಹಿಂದೆ ಹೇಳ್ತಾ ಇದ್ರು ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ. ಇವತ್ತು ಅದೆರಡನ್ನೂ ಮಾಡ್ಬೋದು. ಯಾಕೆಂದ್ರೆ ಗಲ್ಲಿಗೂ ಒಂದೊಂದು ಬ್ಯಾಂಕ್ ಇದೆ ಲೋನ್ ಕೊಡೋದಕ್ಕೆ. ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಅದರದೇ ಆದಂತ ಒಂದು ಹೋರಾಟಗಳಿರುತ್ತೆ. ಬರೀ ಒಂದು ಅವಕಾಶಕ್ಕೇನೆ ಎಷ್ಟೆಲ್ಲ ಒದ್ದಾಡಬೇಕು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ, ತಮ್ಮೆಲ್ರಿಗೂ ಗೊತ್ತಿದೆ. ಸಿನಿಮಾಗಲ್ವಾ ಸರ್? ಅದಕ್ಕೆ ಸರ್, ಅದಕ್ಕೆ ನಮ್ಮ ಅಕ್ಕ, ನಮ್ಮ ಅಪ್ಪ, ನಮ್ಮ ಅಣ್ಣನೇ ಲೋನ್ ಕೊಡೋ ಆಫೀಸರ್ ತರ ಇಟ್ಕೊಂಡಿದ್ದೀನಿ. ಹಾಗಾಗಿ ಒಂದು ಅವಕಾಶಕ್ಕೋಸ್ಕರನೇ ಎಷ್ಟು ಒದ್ದಾಡ್ಬೇಕು ನಾವು. ದಿನವಿಡೀ ತಿಂಗಳಾದ್ರೂ ಆಗುತ್ತೆ, ವರ್ಷ ಆದ್ರೂ ಆಗುತ್ತೆ, ಫೋಟೋ ಕೊಟ್ಟು ಬಂದಿರ್ತೀವಿ. ಆ ತರ ಒಂದು ಸಿಚುವೇಶನ್ ಅಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲೂ ಹೊಸಬ್ರಾಗಿ ಒಂದು ಸಿನಿಮಾ ಮಾಡಿ ಅದನ್ನ ಥಿಯೇಟರ್ ತನಕ ತಗೊಂಡ್ ಬರ್ಬೇಕು ಅಂತಂದ್ರೆ ಅದರದೇ ಆದಂತ ಒಂದು ಸಾಹಸ ಇರುತ್ತೆ. ಆ ಸಾಹಸಕ್ಕೆ ನನ್ನ ಇಡೀ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಚಿತ್ರತಂಡ, ಹಾಗೆ ನನ್ನನ್ನು ನಂಬಿ ವೆರಿ ಬಿಗಿನಿಂಗ್ ಇಂದನೂ ನನ್ನ ಜೊತೆನಲ್ಲಿ ನಿಂತ್ಕೊಂಡಿರೋಂಥ ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ತಗೊಳಕ್ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ಎಂಟೈರ್ ಟೀಮ್ಗೆ ಅವರೇ ಸ್ಫೂರ್ತಿದಾರಿ. ಸೊ ಅವ್ರನ್ನ ಈ ಕ್ಷಣದಲ್ಲಿ ನಾನು ನೆನ್ಸ್ಕೊಳ್ಳೇಬೇಕು. ನನ್ನ ಜೀವನ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಅವ್ರನ್ನ ನೆನ್ಸ್ಕೊಂತಾನೆ ಇರ್ತೀನಿ. ಹಾಗೆ ನಾವು ಸಿನಿಮಾ ರೆಡಿ ಮಾಡಿದ್ವಿ. ಸಿನಿಮಾ ರೆಡಿ ಮಾಡಿ ತುಂಬಾ ಸಲ ನಾವೇನು ಕೂತ್ಕೊಂಡು ನೋಡ್ತಾ ನಮ್ಗೆ ಎಲ್ಲೋ ಒಂದ್ ಕಡೆ ಏನಾಗ್ಬೋದು ಈ ಸಿನಿಮಾ ಅಂತ ಬಂದಾಗ ನನಗಿದ್ದಂತ ಒಂದು ಭಯನ ತುಂಬಾ ಬೇಗ ದೂರ ಮಾಡಿಸಿದ್ದು ಅಂತಂದ್ರೆ ನನ್ನ ಬ್ರದರ್ ಅಂತಾನೆ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಸರ್. ಯಾಕೆಂತ ಹೇಳಿದ್ರೆ ಅವ್ರು ಕೊಟ್ಟಂತ ಸ್ಟ್ರೆಂತ್ ಅನ್ಬಿಲೀವಬಲ್. ಅದು ಸರ್, ಈ ತರ ಸಿನಿಮಾ ಮಾಡಿ ನೀವು ಎದುರ್ಕೊಳ್ಳಂಗೆ ಇಲ್ಲ, 100% ಇದು ಜನಕ್ಕೆ ಇಷ್ಟ ಆಗುತ್ತೆ, 100% ನೀವು ಎದುರ್ಕೊಳ್ಳಂಗೆ ಏನು ಕ್ವಶನ್ ಇಲ್ಲ ನೀವು ಎದುರ್ಕೊಳ್ಳೋದಕ್ಕೆ ಅಂತ ಹೇಳಿ ನನಗೆ ಮೋಟಿವೇಟ್ ಮಾಡ್ತಾನೆ ಬರ್ತಾ ಇದ್ರು. ಹಾಗೆ ಇಡೀ ಟೀಮ್ ಅವರು ವೆರಿ ರೀಸೆಂಟ್ಲಿ ನೋಡಿದ್ವಿ ಸಿನಿಮಾನ. ಆ ಒಂದು ಟೈಮಲ್ಲಿ ಅಲ್ಲಿ ಸಿಕ್ಕಂತ ರೆಸ್ಪಾನ್ಸು ನನಗೆ ಅಲ್ಲಿಂದ ಮತ್ತೆ ಇನ್ನಷ್ಟು ಜೋಶ್ ಕೊಡ್ತು. ಇಲ್ಲ, ಇನ್ನ ಇದು ನನ್ನ ಕೈಲಿಲ್ಲ, ಇದು ಬಾಬಾ ಏನ್ ದಾರಿ ತೋರಿಸ್ತಾ ಇದಾರೆ, ಬಾಬಾ ಏನ್ ಶಕ್ತಿ ಕೊಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಮುಂದಕ್ಕೂ ಬಾಬಾನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದಾರೆ ನನ್ನನ್ನು ಅಂತೇಳಿ. ಬಟ್ ಶೋರ್ ಶಾರ್ಟ್ ಹೇಳ್ತೀನಿ, ದೊಡ್ಡ ಮನ್ಸ ದೊಡ್ಡ ಮಟ್ಟಕ್ಕೆ ಆಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಸ್ ಎ ಡೈರೆಕ್ಟರ್ ಆಗೂ ಇದೆ, ಆಸ್ ಎ ಆಕ್ಟರ್ ಆಗೂ ಇದೆ. ಸೊ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಹೊಸಬ್ರು ಸಿನಿಮಾ ಬಂದು ಇದೇನೋ ಮಾಡ್ತು, ಇಷ್ಟೆಲ್ಲ ಮಾಡ್ದ ಅನ್ನೋ ತರ ಆಗೋದಿಲ್ಲ. ದೊಡ್ಡ ಮನುಷ್ಯ ಒಂದು ಮಾರ್ಕ್ ಮಾಡಿನೇ ಮುಂದಕ್ಕೆ ಹೆಜ್ಜೆ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಜೂನ್ 19 ಸರ್. ಇಲ್ಲ ಸರ್, ಅದು ಕಾರಣಾಂತರಗಳಿಂದ. ಯಾಕೆಂದ್ರೆ ಒನ್ ಮ್ಯಾನ್ ಆರ್ಮಿ ತರ ಆಗೋಯ್ತು ನನಗೆ. ಎಲ್ಲಾ ಕೆಲಸಗಳು ನನ್ನ ಮೇಲೆ ಬಂದಿದ್ದ ಕಾರಣ ಅದನ್ನ ಪೇಡ್ ಪ್ರೀಮಿಯರ್ ಅಂತ ನಾವೇನ್ ಪ್ಲಾನ್ ಮಾಡಿದ್ವಿ, ಅದನ್ನ ಪೇಡ್ ಪ್ರೀಮಿಯರ್ ಬೇಡ. ಸರ್ ಹೇಳಿದಾಗೆ ದುಡ್ಡು ಕೊಟ್ಟು ಯಾಕೆ ತೋರಿಸ್ತೇ ಸಿನಿಮಾನ ಅಂತ ಕೇಳಿದ್ರು ಲಾಸ್ಟ್ ಟೈಮ್. ಅದಕ್ಕೆ ದುಡ್ಡು ಈಸ್ಕೊಳ್ದೇನೆ ಸಿನಿಮಾ ತೋರ್ಸೋಣ. ಹಾಗೆ ಅವ್ರಿಗೆ ಉಚಿತವಾಗಿ ನಾವೇನ್ ಅನೌನ್ಸ್ ಮಾಡಿದ್ವಿ ಆಟ ಕೊಡೋಣ ಅಂತೇಳಿ ಆಫ್ಟರ್ ರಿಲೀಸ್ ಪ್ಲಾನ್ ಮಾಡಿದ್ವಿ ಸರ್. ಆಫ್ಟರ್ ರಿಲೀಸು ಪರ್ಟಿಕ್ಯುಲರ್ ಎಲ್ಲೆಲ್ಲಿ ಅಂತ ನೀಟಾಗಿ ನಾನು ನಮ್ಮ ಪ್ರಶಾಂತ್ ಬಗ್ಗೂರ್ ಸರ್ ಇಬ್ರು ಕೂತ್ಕೊಂಡು ಥಿಯೇಟರ್ ಸೆಟಪ್ ಮಾಡ್ಕೊಂಡು ನೀಟಾಗಿ ಪ್ಲಾನ್ ಮಾಡಿ ಪರ್ಟಿಕ್ಯುಲರ್ ಆಟೋ ಡ್ರೈವರ್ಸ್ಗೆ ಫ್ರೀ ಆಗಿ ಸಿನಿಮಾ ತೋರಿಸಿ ಅವರಲ್ಲಿ ಪಿಕ್ ಮಾಡಿ ಒಂದು ಲಕ್ಕಿ ಟಿಪ್ ಮಾಡಿ ಅವ್ರಿಗೆ ಆಟೋ ಕೊಡೋಂತ ಪ್ರಯತ್ನ. ರಿಲೀಸ್ ಆದ್ಮೇಲೆ ಸರ್, ರಿಲೀಸ್ ಆದ್ಮೇಲೆ. ಬಿಫೋರ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡಿದ್ವಿ, ಬಟ್ ತುಂಬಾ ಟೆಕ್ನಿಕಲ್ ಪ್ರಾಬ್ಲಮ್ಸ್, ಆಮೇಲೆ ಓಡಾಟಗಳು, ಎಲ್ಲೆಲ್ಲೆಲ್ಲ ಹೋಗ್ಬೇಕು ಅಲ್ಲೆಲ್ಲ ಸ್ವಲ್ಪ ಒಬ್ಬನೇ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ. ಹೌದು ಸರ್, ಹೌದು. ಅದಕ್ಕೆ 100% ವ್ಯವಸ್ಥೆ ಮಾಡಿದ್ವಿ ಸರ್. ಈಗ ಆಲ್ ಓವರ್ ಕರ್ನಾಟಕ ನಾನು ಏನು ಓಡಾಡ್ತಾ ಇದ್ದೀನಲ್ವಾ, ಆ ಓಡಾಡ್ದಂತ ಪ್ರಕ್ರಿಯೆಯಲ್ಲಿ ಫಸ್ಟ್ ನಾವು ಅವ್ರನ್ನೇ ರೀಚ್ ಮಾಡ್ತಾ ಇದೀವಿ, ಅವ್ರಿಗೆ ಅದನ್ನ ತಿಳಿಸ್ತಾ ಇದೀವಿ. ಇವತ್ತು ಕೂಡ ಬೆಂಗಳೂರಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ನಾವು ಅವ್ರನ್ನ ಮೀಟ್ ಮಾಡಿ ಮಾತಾಡಿಸಿ 19ನೇ ತಾರೀಕು ಸಿನಿಮಾ ಬರ್ತಾ ಇದೆ, ನಿಮ್ಮ ಒಂದು ಬೇಸ್ ಮೇಲೆ ಸಿನಿಮಾ ಮಾಡಿರೋ ಅಂತ ಹೇಳಿ ಅವ್ರಿಗೆ ತಿಳಿಸಿ ಅವರೆಲ್ಲರೂ ಖುಷಿಯಾಗಿದ್ದಾರೆ. ಸಾಂಗ್ ತೋರಿಸ್ತಾ ಇದೀವಿ, ವಿಡಿಯೋ ತೋರಿಸ್ತಾ ಇದೀವಿ, ಸಾಂಗ್ಸ್ ಮತ್ತೆ ಟ್ರೈಲರ್, ಟೀಸರ್ ಎಲ್ಲ ತೋರಿಸ್ತಾ ಇದೀವಲ್ಲ ಅವ್ರಿಗೆ. ಅವರೆಲ್ಲ ಖುಷಿಯಿಂದ ಖುಷಿ ವ್ಯಕ್ತಪಡಿಸಿ ನಮ್ಗೆ 100% 19ನೇ ತಾರೀಕು ನಾವು ನಿಮ್ಮ ಸಿನಿಮಾ ನೋಡ್ತೀವಿ ಅಂತ ಕನ್ಫರ್ಮೇಶನ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಾವು ಫಸ್ಟ್ ಅವ್ರಿಗೆ ಏನ್ ಹೇಳಿದೀವಿ ಅಂತಂದ್ರೆ, ಅಣ್ಣ ನೀನ್ ಬಂದು ಸಿನಿಮಾ ನೋಡು, ನಿನ್ನ ಒಬ್ಬನಿಗೆ ಇಷ್ಟ ಆದ್ರೆ ನೀನ್ 3 ಜನ ಮಾತ್ರ ಕರ್ಕೊಂಬೇಡ, 300 ಜನ ಕರ್ಕೊಂಬರ್ತೀಯ ಅಂತ ಅಂದ್ಬಿಟ್ಟು ನಾವೇ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡ್ತಾ ಇದೀವಿ. ಆಗಿದೆ ಸರ್, ಆಗಿದೆ.
ಇನ್ನೂ ಆಗ್ತಾನೆ ಇದೆ ನಮ್ಗೆ. ಅದೇ ಒಂದೊಂದು ವಾರಕ್ಕೂ ಇನ್ಕ್ರೀಸ್ ಮಾಡ್ತಾನೆ ಇದ್ದಾರೆ ನಮ್ಮ ಪ್ರಶಾಂತ್ ಬಗೂರ್ ಸರ್. ಯಾಕಂದ್ರೆ ಅವ್ರಿಗೂ ಒಂದು ಕಾನ್ಫಿಡೆನ್ಸು, ನಮ್ಗೆ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್ ಸರ್. ತುಂಬಾ ನೀಟಾಗಿ ಸೆಟಪ್ ಮಾಡ್ಕೊಡ್ತಾ ಇದ್ದಾರೆ ಸರ್ ಥಿಯೇಟರ್ ಸರ್. ಎಸ್ ಸರ್. ಹಾಂ ಸರ್. ಸಾಕಷ್ಟು ಸಿನಿಮಾಗಳಿಗೆ ಸಾಕಷ್ಟು ಯಶಸ್ಸು ಫೇಮಸ್ ಆಗಿತ್ತು. ನಾನು ಬರೋವರೆಗೂ ಮಾತ್ರ ಅವ್ರಿಗೆ ಫ್ಯಾನ್ಸ್ಗೆ ಕೇಳ್ಕೊಳ್ಳುವ ಧೈರ್ಯ ಕೊಂಡ್ರು. ಇಲ್ಲ ಸರ್, ಆ ಥರದ್ದೆಲ್ಲ ಏನಿಲ್ಲ. ನಮ್ಮ ಸಿನಿಮಾದಲ್ಲಿ ಆ ಒಂದು ಪಾತ್ರಕ್ಕೆ ಏನ್ ಬೇಕಿತ್ತು, ಆ ಒಂದು ಸಿಚುವೇಶನ್ ಏನ್ ಬೇಕಿತ್ತು, ಆ ರೀತಿನಲ್ಲಿ ಬರ್ದಿರೋಂಥ ಡೈಲಾಗ್ ಸರ್ ಇದು. ಇಲ್ಲ ಸರ್, ಇಲ್ಲ ಯಾರನ್ನೂ ಕೆಣಕೋ ಪ್ರಯತ್ನ ಇಲ್ಲ ನಮ್ಗೆ. ಆಮೇಲೆ ಎಸ್ ಸರ್ ಇಲ್ಲಿ ಸರ್, ಇಲ್ಲಿ ಅಂದ್ರೆ ಒಂದಂತೂ ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ನಾನು ಯಾರಿಗೂ ತಂದಿಡೋದೇ ಆಗ್ಲಿ ಅಥವಾ ಇನ್ನೊಂದೇ ಆಗ್ಲಿ ಯಾರನ್ನೂ ಕೆಣಕೋ ಪ್ರಯತ್ನ ಅಂತೂ ನಮ್ದಿಲ್ಲ. ಎಸ್ ಸರ್ಗೆ ಆಗ್ಲಿ ದರ್ಶನ್ ಸರ್ಗೆ ಆಗ್ಲಿ ನಾವು ಕೌಂಟರ್ ಕೊಡುವಂತ ವ್ಯಕ್ತಿಗಳು ಅಲ್ವೇ ಅಲ್ಲ. ಯಾಕೆಂದ್ರೆ ಅವ್ರಿಬ್ರು ನಮ್ಮ ಸೀನಿಯರ್ಸು ಅಂಡ್ ದರ್ಶನ್ ಸರ್ ಫ್ಯಾನ್, ನಾನು ಡೈಹಾರ್ಡ್ ಫ್ಯಾನ್ ನಾನು ದರ್ಶನ್ ಸರ್ಗೆ. ಸೊ ಅವ್ರ ಅಭಿಮಾನಿಗಳಿಗೆ ಆಗ್ಲಿ ಕನ್ನಡ ಕಲಾಭಿಮಾನಿಗಳಿಗೆ ಆಗ್ಲಿ ನಾವ್ ಯಾವ್ದು ತೊಂದರೆ ಕೊಡ್ಬೇಕು ಅಂತ ಮಾಡ್ತಾ ಇಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಮೊದಲನೇ ಬಂದಿದ್ದು ಡೈಲಾಗು ಎಸ್ ಸರ್ಗೆ ಆಗ್ಲಿ ಎಸ್ ಆರ್ ರಾಮಾಚಾರಿ ಸಿನಿಮಾಗೆ ಆಗ್ಲಿ ನಾನು ಆ ತರದ್ದೆಲ್ಲ ಯಾವ್ದು ಹೌದು ಸರ್, ಅದು ಈಗ್ಲಿಂದಿಲ್ಲ ಸರ್, ಬಿಗಿನಿಂಗ್ ಇದೆ ಅದು. ಆಮೇಲೆ ಎಸ್ ಆರ್ ಫ್ಯಾನ್ಸ್ಗೆ ಆಗ್ಲಿ ಆ ತರದ್ದೆಲ್ಲ ಕೌಂಟರ್ ಕೊಡಬೇಕು, ಇನ್ನೊಂದು ಡೈಲಾಗ್ ವಾರ್ ಮಾಡಬೇಕು, ಈ ತರದ್ದು ಯಾವ್ದು ಇಲ್ಲ. ಆಮೇಲೆ ಕ್ಲಾಸ್ ಅಂತ ಹುಟ್ಟಿದ್ದು ಕರ್ನಾಟಕದಿಂದ ಅಂತಂದ್ರೆ ಅದು ನನ್ನ ನಾಡು, ಹೆಮ್ಮೆಯಿಂದ ಹೇಳ್ಕೊಂತ ಇದ್ದೀನಿ. ಅದಕ್ಕೆ ಕ್ಲಾಸ್ ಅನ್ನೋದನ್ನ ಕರ್ನಾಟಕದಲ್ಲಿ ಹುಟ್ಟಿದೆ ಅಂತ ನಾನೇ ಹೇಳ್ತಾ ಇದ್ದೀನಿ ಸಿನಿಮಾ ಮುಖಾಂತರ. ಅಂಡ್ ಮಾಸ್ ಅಂತ ಹುಟ್ಟಿರೋದು ಮಂಡ್ಯದಿಂದ ಅಂತ ಹೇಳೋದಕ್ಕೆ ನಾನು ಒಬ್ಬ ಮಂಡ್ಯ ಡಿಸ್ಟಿಕ್ ಹುಡುಗ. ಸೊ ಹಾಗಾಗಿ ನನ್ನ ಹೆಮ್ಮೆಯ ಕರ್ನಾಟಕ ನಾಡು, ನನ್ನ ಹೆಮ್ಮೆಯ ಡಿಸ್ಟಿಕ್ ಅಂತ ಹೇಳಿ ನಾನು ಅದನ್ನ ಡೈಲಾಗ್ ನಲ್ಲಿ ಬಳಸ್ಕೊಂಡಿದ್ದೀನಿ. ಬಿಟ್ರೆ ಬೇರೆ ಯಾವುದೇ ರೀತಿ ಕೌಂಟರ್ ಕೊಡಬೇಕು, ಡೈಲಾಗ್ ವಾರ್ ಮಾಡಬೇಕು, ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ ಯಾವುದಿಲ್ಲ ಸರ್. ಕನ್ನಡ ಆರ್ಟಿಸ್ಟ್ಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಸೀನಿಯರ್ಸ್ ಹೇಳೋದು ಅದೇ, ಜೂನಿಯರ್ಸ್ ಆಗಿ ನಾನು ಹೇಳ್ತಾ ಇರೋದು ಅದೇ. ನಾವೆಲ್ಲರೂ ಒಂದೇ ಸರ್, ನಾವೆಲ್ಲರೂ ಒಟ್ಟಾಗೆ ಇರ್ತೀವಿ ಸರ್. ಓಕೆ.